ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಐದಕ್ಕಿ ಲಕ್ಕಮ್ಮನವರ ವಚನ ಇಂತಿದೆ. ಬಸವಣ್ಣ ಚೆನ್ನಬಸವಣ್ಣ ಪ್ರಭುದೇವರು ಮೊದಲಾದ ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮದ ಜಂಗಮ ಭಕ್ತರು ಗಣಗಳು ಮುಂತಾದ ಸಮೂಹ ಸಂಪದಕ್ಕೆ ನೈವೇದ್ಯಕ್ಕೆ ವೇಳೆಯೆಂದು ಹೇಳಿ ಬಾರಯ್ಯ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಮನೆಯಲ್ಲಿ ಆದಿಹಿತೆಂದು. ನೋಡಿ, ಬಸವ ತತ್ವದಲ್ಲಿ ಊಟಕ್ಕೆ ಪ್ರಸಾದ ಎಂದು ಕರೆದು ನಮ್ಮ ಶರಣರು ಅನ್ನಕ್ಕೆ ದೈವಿ ಭಾವವನ್ನು ತುಂಬಿದ್ದಾರೆ. ಪ್ರಸಾದ ಎಂದರೆ ಆ ದೇವರು ನಮಗೆ ಕೊಟ್ಟ ಊಟವನ್ನು ಪ್ರಸಾದವನ್ನಾಗಿಸಿದರು ನಮ್ಮ ಬಸವಾದಿ ಶರಣರು. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಈ ವಚನದಲ್ಲಿ ಶರಣೆ ಐದಕ್ಕಿ ಲಕ್ಕಮ್ಮನವರು ಅನುಭವ ಮಂಟಪದ ಮಹಾನುಭಾವರನ್ನು ದಾಸೋಹಕ್ಕೆ ಆಹ್ವಾನಿಸುತ್ತಿದ್ದಾರೆ. ಬಸವಣ್ಣ ಚೆನ್ನಬಸವಣ್ಣ ಪ್ರಭುದೇವರು ಇವರು ಶರಣ ಚಳುವಳಿಯ ಮುಖ್ಯ ಸ್ತಂಭಗಳು. ಇವರು ಅನುಭವ ಮಂಟಪದ ಪ್ರಮುಖ ಸದಸ್ಯರು. ಶರಣೆ ಐದಕ್ಕಿ ಲಕ್ಕಮ್ಮ ಮತ್ತು ಶರಣ ಐದಕ್ಕಿ ಮಾರಯ್ಯ ಇವರು ಶರಣ ದಂಪತಿಗಳು. ತಮ್ಮ ಹೆಸರಿನಲ್ಲಿರುವ ಹಾಗೆ ಐದಕ್ಕಿ ಅಂದರೆ ಅಕ್ಕಿಯನ್ನು ಆಯ್ದು ತರುವ ಒಂದು ಕಾಯಕದಲ್ಲಿ ಅವರಿದ್ದರು. ಬಸವಾದಿ ಶರಣರಿಂದ ಕಲಿತ ಕಾಯಕ ದಾಸೋಹ ತತ್ವಗಳಿಂದ ಪ್ರೇರಣೆಗೊಂಡು ಇವರು ತಮ್ಮ ಶ್ರದ್ಧಾ ಭಕ್ತಿಯಿಂದ ಆಯ್ದು ತಂದ ಅಕ್ಕಿಗಳಿಂದ ದಾಸೋಹದ ಸೇವೆಯನ್ನು ನೀಡಲು ಈ ಪ್ರಮುಖರನ್ನು ಅನೇಕ ಶರಣರನ್ನು ಆಹ್ವಾನಿಸುತ್ತಾರೆ. ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮದ ಜಂಗಮ ಭಕ್ತರು ನೈವೇದ್ಯಕ್ಕೆ ವೇಳೆ ಎಂದು ಹೇಳಿ ಬಾರಯ್ಯ, ಗಣಗಳು ಮುಂತಾದ ಸಮೂಹ ಸಂಪದಕ್ಕೆ ಎಂದು ಐದಕ್ಕಿ ಲಕ್ಕಮ್ಮನವರು ಐದಕ್ಕಿ ಮಾರಯ್ಯನವರಿಗೆ ಹೇಳುತ್ತಾರೆ. ಅಂದರೆ ನಿಯಮ ನಿತ್ಯ ಕ್ರಿಯೆಗಳು ಸಕಲ ಸಮೂಹ ನಿತ್ಯ ನೇಮದ ಜಂಗಮ ಭಕ್ತರು ಇವರು ಚಲಿಸುವ ದೇವರುಗಳು, ಇವರು ಶರಣರು. ಇವರು ಕೇವಲ ಭಕ್ತರಲ್ಲ, ಆದರೆ ನಿಯಮಗಳನ್ನು ಪಾಲಿಸುವರು, ಆದರ್ಶಪ್ರಾಯರು. ಇಂತಹ ಗಣಗಳು ಅಂದರೆ ಇವರು ಒಂದು ಸಮೂಹದ ಸಂಪತ್ತು. ಇಲ್ಲಿ ಶರಣರ ಸಂಗತಿಯೇ ಸಂಪತ್ತು ಎಂದು ಹೇಳಲಾಗಿದೆ. ಇದು ಸುಂದರವಾದ ಅಭಿವ್ಯಕ್ತಿ. ದಾಸೋಹಕ್ಕೆ ಸಮಯ ಆಯಿತು ಎಂದು ಹೇಳಿ ಬನ್ನಿ ಅಂದರೆ ಒಂದು ಶರಣರಿಗೆ ಪ್ರೀತಿಯ ಆಹ್ವಾನ, ವಿನಯದ ಕರೆಯನ್ನು ಕೊಟ್ಟು ಬನ್ನಿ. ಇವತ್ತು ನೀವು ನಮ್ಮ ಮನೆಯಲ್ಲಿ ದಾಸೋಹವನ್ನು ಸ್ವೀಕರಿಸಿ ಎಂಬ ಒಂದು ವಿನಯದ ಆಹ್ವಾನವನ್ನು ಕೊಟ್ಟು ಬನ್ನಿ ಎಂದು ಐದಕ್ಕಿ ಲಕ್ಕಮ್ಮನವರು ಐದಕ್ಕಿ ಮಾರಯ್ಯನವರಿಗೆ ಹೇಳುತ್ತಾರೆ. ಇಲ್ಲಿ ಮನೆಯೆಂದರೆ ಕೇವಲ ಭೌತಿಕ ಮನೆಯಲ್ಲ, ಆದರೆ ಶರಣರ ಸಂಘ, ಸತ್ಸಂಗ, ಆಧ್ಯಾತ್ಮಿಕ ಕೇಂದ್ರ, ದಾಸೋಹದ ಸ್ಥಳ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ದಾಸೋಹ ಅಂದರೆ ಶರಣ ಚಳುವಳಿಯ ಮುಖ್ಯ ತತ್ವಗಳಲ್ಲಿ ಒಂದು. ಕಾಯಕದಿಂದ ಸಂಪಾದಿಸಿ ಶರಣರಿಗೆ ದಾಸೋಹ ಮಾಡುವುದು. ಇಲ್ಲಿ ಐದಕ್ಕಿ ಮಾರಯ್ಯನವರು ಪ್ರಮುಖ ಶರಣರನ್ನು ಬಸವಣ್ಣ ಚೆನ್ನಬಸವಣ್ಣ ಅಲ್ಲಮ ಪ್ರಭುದೇವರನ್ನು ಪ್ರಸಾದಕ್ಕೆ ಆಹ್ವಾನಿಸುತ್ತಿದ್ದಾರೆ. ಇದು ಸತ್ಸಂಗದ ಮಹತ್ವ, ದಾಸೋಹದ ಪರಂಪರೆಯನ್ನು ತೋರಿಸುತ್ತದೆ. ಶರಣರಿಗೆ ಆಹಾರ ನೀಡುವುದು, ದಾಸೋಹ ಸೇವೆ ಮಾಡುವುದು, ಸಹಾಯ ಮಾಡುವುದು ಇದು ಅತ್ಯಂತ ಪವಿತ್ರ ಕಾರ್ಯ. ಜಂಗಮರೇ ಚಲಿಸುವ ದೇವರುಗಳು. ಈ ವಚನದಲ್ಲಿ ಆತಿಥ್ಯದ ಪ್ರೀತಿ, ಸತ್ಸಂಗದ ಆನಂದ, ದಾಸೋಹದ ಭಾವನೆ ಎಲ್ಲವೂ ಕಾಣಿಸುತ್ತದೆ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಂದು ಕುಟುಂಬದಲ್ಲಿ ಮಹತ್ವದ ಅತಿಥಿಗಳು ಬರುವಾಗ ಎಲ್ಲರೂ ಸಿದ್ಧತೆ ಮಾಡುತ್ತಾರೆ, ಪ್ರೀತಿಯಿಂದ ಗೌರವದಿಂದ ಕರೆಯುತ್ತಾರೆ. ಹಾಗೆಯೇ ಶರಣರ ಮನೆಯಲ್ಲಿ ಬಸವಣ್ಣನವರು ಅಲ್ಲಮ ಪ್ರಭುದೇವರಂಥ ಮಹಾನುಭಾವರನ್ನು ದಾಸೋಹಕ್ಕೆ ಕರೆಯುವುದು ಪರಮ ಗೌರವ, ಪರಮ ಸೌಭಾಗ್ಯ. ಇದು ಅನುಭವ ಮಂಟಪದ ಸತ್ಸಂಗದ ಸುಂದರ ಚಿತ್ರಣ. ಕೂಡಲ ಸಂಗನ ಶರಣರ ಸಂಘವೇ ಶ್ರೇಷ್ಠ, ಅವರ ಅನುಭವವೇ ನುಡಿಮುತ್ತುಗಳು. ಊಟವನ್ನು ಪ್ರಸಾದವನ್ನಾಗಿಸಿದ ಶರಣರಿಗೆ ಅನಂತ ಅನಂತ ಶರಣಾರ್ಥಿಗಳು. ಈ ವಚನವನ್ನು ಇನ್ನೊಮ್ಮೆ ಓದುತ್ತೇನೆ. ಬಸವಣ್ಣ ಚೆನ್ನಬಸವಣ್ಣ ಪ್ರಭುದೇವರು ಮೊದಲಾದ ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮದ ಜಂಗಮ ಭಕ್ತರು ಗಣಗಳು ಮುಂತಾದ ಸಮೂಹ ಸಂಪದಕ್ಕೆ ನೈವೇದ್ಯಕ್ಕೆ ವೇಳೆ ಎಂದು ಹೇಳಿ ಬಾರಯ್ಯ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಮನೆಯಲ್ಲಿ ಆದಿಹಿತೆಂದು. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.